ಎಲ್ಲರಿಗೂ ಆರ್ಟ್ ಆಫ್ ಲಿವಿಂಗ್ ಮೆಡಿಟೇಷನ್ ಸೆಂಟರ್ಗೆ ಸ್ವಾಗತ. ಇವತ್ತು ನಾವು ರವಿಶಂಕರ್ ಗುರೂಜಿಯವರ ಮೆಡಿಟೇಷನ್ ಸೆಂಟರ್ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಇದ್ದೀವಿ. ನಾವು ನೋಡ್ತಾ ಇರೋದು ವಿಶಾಲಾಕ್ಷಿ ಮಂಟಪ. ಇದು ವಿಶಾಲಾಕ್ಷಿ ಮಂಟಪದ ಹೆಬ್ಬಾಗಿಲಿನಲ್ಲಿರುವಂತಹ ನಂದಿ ಪ್ರತಿಷ್ಠಾಪಿಸಿದ್ದಾರೆ. ಇದು ಹಿತ್ತಾಳೆಯಿಂದ ಮಾಡಿದ್ದಾರೆ. ಇದು ಧ್ಯಾನ ಮಂದಿರ. ಇಲ್ಲಿ ಸುಮಾರು 2,000 to 3,000 ಜನರು ಒಟ್ಟಿಗೆ ಕೂತು ಧ್ಯಾನ ಮಾಡುವಂತ ವ್ಯವಸ್ಥೆ ಇದೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಕ್ಯಾಮ್ರಾ ತಗೊಂಡು ಹೋಗ್ತಾ ಇಲ್ಲ. ಇಲ್ಲಿ ಗುರೂಜಿಯವರ ಪ್ರವಚನ ಸಹ ನಡೆಯುತ್ತೆ. ಸದಾಕಾಲ ಪಿನ್ ಡ್ರಾಪ್ ಅಷ್ಟು ಸೈಲೆಂಟ್ ಆಗಿರುವಂತಹ ಪ್ಲೇಸು ಇದಾಗಿದೆ. ವಿಶಾಲಾಕ್ಷಿ ಮಂಟಪದ ಮತ್ತೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಪ್ರತಿಯೊಬ್ರು ಸಹ ಮೆಡಿಟೇಷನ್ ಅಥವಾ ಧ್ಯಾನಕ್ಕೆ ಅಂತಾನೆ ಬರ್ತಾರೆ. ಒಳಗಡೆ ಯಾವುದೇ ರೀತಿಯಾದಂತಹ ಸದ್ದು ಗದ್ದಲ ಒಂದೂ ಇರೋದಿಲ್ಲ. ವಿಶಾಲಾಕ್ಷಿ ಮಂಟಪದಲ್ಲಿ ಧ್ಯಾನ ಮಾಡಿ ನಂತರ ನಾವು ಊಟಕ್ಕೆ ಹೋದ್ವಿ. ಬಹಳ ಶುಚಿಯಾದ ಊಟದ ವ್ಯವಸ್ಥೆ ಉಚಿತವಾಗಿತ್ತು. ಆರ್ಟ್ ಆಫ್ ಲಿವಿಂಗ್ ಏರಿಯಾ 250 ಎಕರೆ ವಿಶಾಲವಾಗಿರೋದ್ರಿಂದ ಪ್ರತಿ ಸ್ಥಳದಿಂದಲೂ ವಿಸಿಟರ್ಸ್ ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ 3 ರಿಂದ 4 ಸೀಟುಗಳ ಓಪನ್ ಮಾರುತಿ ವ್ಯಾನ್, ಹಾಗೆ ಶಟಲ್ ಅಂತ ಹೇಳ್ತಾರೆ ಅದನ್ನ, 20 ರಿಂದ 30 ಸೀಟ್ಗಳ ಮಿನಿ ಬಸ್ಗಳ ವ್ಯವಸ್ಥೆ ಹಾಲಿಡೇಸ್ ನಲ್ಲಿ ಉಚಿತವಾಗಿ ಮಾಡಿದ್ರು. ಊಟ ಮುಗಿದ ನಂತರ ಶಟಲ್ ನಲ್ಲಿ ಶ್ರೀ ಸಾಂಬ ಪರಮೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿನ ವೈಶಿಷ್ಟ್ಯ ಅಂದ್ರೆ ಭಕ್ತಾದಿಗಳು ನೇರವಾಗಿ ಶಿವಲಿಂಗಕ್ಕೆ ಗಂಗೆಯ ಅಭಿಷೇಕ ಮಾಡಬಹುದು. ಬಹಳ ಪ್ರಶಾಂತವಾದ ಸ್ಥಳ ಇದು. ಇಲ್ಲಿ ಕಾಣ್ತಾ ಇರೋ ಕನ್ನಡಿ ಮೇಲೆ ರಾತ್ರಿನಲ್ಲಿ ಲೈಟ್ ಹಾಕ್ತಾರೆ. ಆಗ ವೈಟ್ ಶೇಡ್ ನಲ್ಲಿ ಲಿಂಗದ ಆಕೃತಿ ಬಂದು ಅಮರನಾಥ ದೇವಾಲಯದ ಕಲ್ಪನೆ ಬರುತ್ತೆ. ಶಿವಲಿಂಗದ ಎದುರೇ ಪ್ರವಚನ ಮಂದಿರ ತುಂಬಾ ವಿಶಾಲವಾಗಿದೆ. ಆಶ್ರಮದ ಎಂಟ್ರಿನಲ್ಲೇ ಎನ್ಕ್ವೈರಿ ಕೌಂಟರ್ ಹಾಗೂ ಸಾಕಷ್ಟು ಸ್ಟಾಲ್ಗಳಿವೆ. ಪ್ರೈಸ್ ಸಹ ಹಾಗೆ ಶಿಖರದಲ್ಲೇ ಇದೆ. ಇದು ವಿಶಾಲಾಕ್ಷಿ ಮಂಟಪದ ಎದುರಿಗಿರುವ ಪ್ರವಚನ ಸ್ಥಳ. ಇದು ಗ್ರೌಂಡ್ ನಲ್ಲಿ ಓಪನ್ ಪ್ಲೇಸ್ ನಲ್ಲಿ ಮಾಡಿದ್ದಾರೆ. ನಿಸರ್ಗದ ಮಡಿಲಲ್ಲಿ ಧ್ಯಾನ ಮಾಡೋದು ಒಂದು ಅದ್ಭುತ ಅನುಭವ ಅಂತ ಅನ್ಸುತ್ತೆ. ಇದು ಲೋಟಸ್ ಫೌಂಟ್ ಅಂತ. ಇಲ್ಲಿಯೂ ಸಹ ನೀರಿನ ಕಾರಂಜಿಗಳ ಮಧ್ಯದಲ್ಲಿ ಧ್ಯಾನ ಮಂಟಪಗಳಿವೆ ಹಾಗೂ ಪ್ರವಚನ ಸ್ಥಳ ಸಹ ಇದೆ. ಎಷ್ಟೇ ಒತ್ತಡ ಇದ್ರೂ ಸಹ ಇಲ್ಲಿಗೆ ಬಂದ್ರೆ ಅವುಗಳಿಂದ ಖಂಡಿತ ಮುಕ್ತಿ ಸಿಗುತ್ತೆ. ಇಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ರೂಮ್ಸ್ ಗಳು ಅವೈಲೇಬಲ್ ಇವೆ. ಡಾರ್ಮೆಟ್ರಿ ಸಹ ಲಭ್ಯ ಇವೆ. ಗುರುಗಳು ಸಹ ಕೆಲವೊಮ್ಮೆ ಧ್ಯಾನಕ್ಕೆ ಬಂದು ಸೇರ್ಪಡೆ ಆಗ್ತಾರೆ ಅಂತ ಹೇಳ್ತಾರೆ. ಧ್ಯಾನ ಯೋಗದ ಸಹಾಯದಿಂದ ನಾವು ಮಾನಸಿಕ ದೈಹಿಕ ಆರೋಗ್ಯದ ಕಂಟ್ರೋಲ್ ನಲ್ಲಿ ಇಟ್ಕೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡೋದಕ್ಕೆ ಇರುವಂತ ಸ್ಥಳಗಳು ನಕ್ಷತ್ರವನಂ, ಗುರುಪಾದುಕಾ ವನಂ, ವಿಶಾಲಾಕ್ಷಿ ಮಂಟಪ, ರಾಧಾ ಕುಂಜ್ ಗಾರ್ಡನ್, ಗುರುಕುಲ, ಶ್ರೀ ಗೌಶಾಲಾ, ಶ್ರೀ ಸಾಂಬ ಪರಮೇಶ್ವರ ದೇವಸ್ಥಾನ, ಮುರುಗನ್ ಮಂಡಲ ವಾಟಿಕ, ಸುಮೇರು ಮಂಟಪ, ಆಯುರ್ವೇದ ಆಸ್ಪತ್ರೆ. ಇವುಗಳಲ್ಲಿ ಕೆಲವಕ್ಕೆ ಮಾತ್ರ ಪಾಸ್ ಅಗತ್ಯ ಇರುತ್ತೆ. ಅಂದ್ರೆ ಅಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಇರೋರಿಗೆ ಪಾಸ್ ಕೊಡ್ತಾರೆ ಅಥವಾ VIP ಪಾಸ್ ಇರುತ್ತೆ. ಅದು ಬಿಟ್ಟು ಮಿಕ್ಕಿದ ಎಲ್ಲಾ ಸ್ಥಳಗಳಿಗೂ ಎಲ್ಲರಿಗೂ ಎಂಟ್ರಿ ಇರೋದಿಲ್ಲ. ಇಲ್ಲಿ ಕಂಡಕ್ಟ್ ಮಾಡುವಂತ ಪ್ರೋಗ್ರಾಮ್ಸ್ ದೊಡ್ಡವ್ರಿಗಾದ್ರೆ ಸಂತೋಷ ಕಾರ್ಯಕ್ರಮ, ಸಹಜ್ ಸಮಾಧಿ ಧ್ಯಾನ ಯೋಗ, ಸೈಲೆನ್ಸ್ ರಿಟ್ರೀಟ್, ಸ್ವಾಸ್ಥ್ಯ ಕಾರ್ಯಕ್ರಮ, ಹಾಗೆ ಮಕ್ಕಳಿಗೋಸ್ಕರ ಅಂತಃಪ್ರಜ್ಞೆ ಪ್ರಕ್ರಿಯೆ, ಉತ್ಕರ್ಷ ಯೋಗ, ಮೇಧಾ ಯೋಗ ಮೇಧಾ ಯೋಗ ಇಯರ್. ಬ್ರಾಂಚ್ ಆಫೀಸ್ಗಳು ಮಲ್ಲೇಶ್ವರಂ, ಜಯನಗರ್ ಹಾಗೆ ಬೇರೆ ಸ್ಥಳಗಳಲ್ಲೂ ಸಹ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಯೋಗ ಕೋರ್ಸ್ ಗಳನ್ನ ಕೊಡ್ತಾರೆ, ಆದ್ರೆ ಸ್ಟೇ ಇರೋದಿಲ್ಲ. ಎಂಟ್ರಿ ಆರ್ಚ್ ನಿಂದ ಹಿಡಿದು ಎಕ್ಸಿಟ್ ಆರ್ಚ್ ವರೆಗೂ ಬಹಳ ಶಿಸ್ತು, ಪ್ರಶಾಂತತೆ, ಸ್ವಚ್ಛತೆ ಇದೆ. ಬೇಸರದ ವಿಷಯ ಅಂದ್ರೆ ಕನ್ನಡ ಗೊತ್ತಿದ್ರು ಸಹ ಕನ್ನಡಿಗರು ಕನ್ನಡನ ಮಾತಾಡೋದಿಲ್ಲ. ಇಲ್ಲಿ ಹಿಂಜರಿತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಎಂಪ್ಲಾಯ್ಸ್ ಆಗಿದ್ದಾರೆ. ಸ್ಥಳ ವೀಕ್ಷಣೆಗೆ ಮಾರ್ಗದರ್ಶಕರು ಏನ್ ಬರ್ತಾರೆ, ಕನ್ನಡದಲ್ಲಿ ಹೇಳೋದಕ್ಕೂ ಅವರು ಸಹ ಸ್ವಲ್ಪ ಹಿಂಜರಿತಾರೆ. ನಮ್ಮಂತವ್ರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ. ಆಗ ಸ್ವಲ್ಪ ಬೇಸರ ಖಂಡಿತ ಆಗುತ್ತೆ. ಧ್ಯಾನ ಕೇಂದ್ರ ನೋಡೋದಕ್ಕೆ ವೆಹಿಕಲ್ಸ್ ನಲ್ಲಿ ಖಂಡಿತ 1 ದಿನ ಪೂರ್ತಿ ಬೇಕಾಗುತ್ತೆ. ಸಮಯ ಮಾಡ್ಕೊಂಡು ಖಂಡಿತ ಭೇಟಿ ಕೊಡಿ. ಸರ್ವೇ ಜನ ಸುಖಿನೋ ಭವಂತು.